ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಸಿಬಿಎಸ್‌ಇ ಕಡೆಯಿಂದ ನಡೆಸ್ತಕ್ಕಂಥ ಒಂದು ಸೆಂಟ್ರಲ್ ಲೆವೆಲ್‌ನ ಒಂದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಏನು ಎಕ್ಸಾಮ್ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಒಂದು ಜನವರಿ ತಿಂಗಳ 23, 2026ರಂದು ಒಂದು ಎಕ್ಸಾಮ್ ಸಿಟಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟರು. ಆದ್ರೆ ಹಾಲ್ ಟಿಕೆಟ್ ಯಾವಾಗ ಬಿಡುಗಡೆ ಅಂತ ಅಭ್ಯರ್ಥಿಗಳ ಕಡೆಯಿಂದ ಒಂದು ಪ್ರಶ್ನೆ ಅಂತೂ ಇರುವಂತದ್ದು ಇರುತ್ತೆ. ಯಾವಾಗ ಬಿಡುಗಡೆ ಮಾಡ್ತಾರೆ, ಎಲ್ಲಿ ಚೆಕ್ ಮಾಡೋದು ಹಾಗೆ ಹೀಗೆ ಅಂತಲ್ಲ. ಸೊ ಸದ್ಯಕ್ಕೆ ಅಭ್ಯರ್ಥಿಗಳಿಗೆ ಅಧಿಕೃತವಾಗಿ ಹಾಲ್ ಟಿಕೆಟ್‌ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿರುವಂತದ್ದು ಇರುತ್ತೆ. ಸೊ ಇವಾಗ ಅವರು ಜನವರಿ 23, 2026 ಏನು ಪ್ರಕಟ ಮಾಡಿದಲ್ಲ, ಎಕ್ಸಾಮ್ ಸಿಟಿ ಅಷ್ಟೇ, ಅದು ಎಕ್ಸಾಮ್ ಸೆಂಟರ್ ಅಲ್ಲ. ಮತ್ತೆ ಎಕ್ಸಾಮ್ ಸೆಂಟರ್ ಅಂತಕ್ಕದ್ದು ಹಾಲ್ ಟಿಕೆಟ್ ಅಲ್ಲೇ ಬಿಡುಗಡೆ ಬರುವಂತದ್ದು ಇರುತ್ತೆ. ಸೊ ಈಗ ಹಾಲ್ ಟಿಕೆಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಏನು ಪ್ರಶ್ನೆ ಇದೆಯಲ್ಲ ಅಭ್ಯರ್ಥಿಗಳಿಗೆ, ಅದ್ರ ಬಗ್ಗೆ ಇಲಾಖೆ ಕಡೆಯಿಂದ ಅಂದ್ರೆ ಬೋರ್ಡ್ ಕಡೆಯಿಂದ ಏನು ಮಾಹಿತಿನ ಬಂದಿದ್ದಾವೆ, ಸೊ ಅಫಿಷಿಯಲ್ ನ್ಯೂಸ್ ಏನಿದೆ, ಸೊ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಪ್ರತಿಯೊಂದು ಸಿಟಿಟಿ ಎಕ್ಸಾಮ್‌ಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತವರು ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಸಿಟಿಟಿಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಇದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಹಿಂದಿ, ಇಂಗ್ಲಿಷ್‌ಗಳಲ್ಲೇ ವಿಡಿಯೋಸ್‌ಗಳು ನಿಮಗೆ ಸಿಗ್ತಿರುತ್ತೆ. ಕನ್ನಡದಲ್ಲಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ಬಿ.ಎಡ್, ಡಿ.ಎಡ್, ಬಿ.ಎಡ್ ಜೊತೆಗೆ ಮಾಹಿತಿಗಳನ್ನ ಟಿ.ಇ.ಟಿ ಆಗಿರ್ಬೋದು, ನಂತರ ನೇಮಕಾತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ. ಈಗ ಒಂದೊಂದಾಗಿ ಎಕ್ಸ್‌ಪ್ಲೇನ್ ಮಾಡಿದ್ರೆ ವಾಟ್ಸ್ಆಪ್, ಟೆಲಿಗ್ರಾಮ್, ಇನ್‌ಸ್ಟಾಗ್ರಾಮ್ ಕೂಡ ಮಾಹಿತಿಗಳು ನಿಮಗೆ ಲಭ್ಯ ಇರುತ್ತೆ. ವೀಕ್ಷಣೆ ಮಾಡಬಹುದಾಗಿರುತ್ತೆ. ಸೊ ಈಗ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಸಿಟಿಟಿ ಎಕ್ಸಾಮ್ ಹಾಲ್ ಟಿಕೆಟ್ ಯಾವಾಗ ಬಿಡುಗಡೆ? ಫೆಬ್ರವರಿ 8ನೇ ತಾರೀಕಿನಂದು ಪರೀಕ್ಷೆ ಇಲಾಖೆ ಕಡೆಯಿಂದ ನಿಗದಿಯಾಗಿರೋದಾಗಿರುತ್ತೆ ಬೋರ್ಡ್ ಕಡೆಯಿಂದ. ಇದೀಗ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಅಂತ ಏನು ಪ್ರಶ್ನೆ ಇದೆಯಲ್ಲ, ಹಾಲ್ ಟಿಕೆಟ್ ಯಾವಾಗ ಬಿಡುಗಡೆ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಜನವರಿ 23, 2026ರಂದು ಬಂದಿರತಕ್ಕಂಥದ್ದು ಹಾಲ್ ಟಿಕೆಟ್ ಅಲ್ಲ. ಅವ್ರು ಮೆನ್ಷನ್ ಕೂಡ ಮಾಡಿದ್ದಾರೆ, ನೋಟ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನೋಡ್ಕೊಳ್ಳಿ ಅದ್ರ ಅಂದ್ಬಿಟ್ಟು ಅಂದ್ರೆ ಸೂಚನೆ ಕೂಡ ಕೊಟ್ಟಿರುವಂತದ್ದಾಗಿರುತ್ತೆ. ಇದು ಹಾಲ್ ಟಿಕೆಟ್ ಅಲ್ಲ, ಅಡ್ಮಿಟ್ ಕಾರ್ಡ್ ಅಲ್ಲ ಇದು. ಅಂದ್ರೆ ಅಭ್ಯರ್ಥಿಗಳಿಗೆ ಜಸ್ಟ್ ಎಕ್ಸಾಮ್ ಸಿಟಿ ಎಲ್ಲಿದೆ ಅಂತಕ್ಕಂಥ ಒಂದು ಮುಂಚಿತವಾಗಿ ಅವರು ತಿಳ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಟಿರುವಂತ ಒಂದು ಸೂಚನೆ ಅಂತಕ್ಕಂಥದ್ದನ್ನ ಅವ್ರು ತಿಳಿಸಿರೋದಾಗಿರುತ್ತೆ. ಸೊ ಜನವರಿ 23ನೇ ತಾರೀಕು 2026ಕ್ಕೆ ಬಂದಿದೆಯಲ್ಲ, ಸೊ ಅದು ನಿಮ್ದು ಎಕ್ಸಾಮ್ ಸೆಂಟರ್ ಅಲ್ಲ. ಓಕೆನಾ, ಅದು ಸಿಟಿ ಆಗಿರುತ್ತೆ. ಓಕೆ, ಆ ಸಿಟಿಯಲ್ಲಿ ನಿಮಗೆ ಎಕ್ಸಾಮ್ ಎಲ್ಲಿ ಮಾಡ್ತಾರೆ ಅನ್ನೋದಕ್ಕೆ ಹಾಲ್ ಟಿಕೆಟ್ ಅಲ್ಲಿ ಬಿಡುಗಡೆ ಆಗಿರುತ್ತೆ. ಓಕೆ, ಹಾಲ್ ಟಿಕೆಟ್ ಯಾವಾಗ? ಸೊ ಅಲ್ಲಿ ಕೂಡ ಗಮನಿಸಬಹುದಾಗಿರುತ್ತೆ ಅಭ್ಯರ್ಥಿಗಳು. 2 ಡೇಸ್ ಬಿಫೋರ್ ಎಕ್ಸಾಮ್‌ಗೆ 2 ದಿನ ಮುಂಚಿತವಾಗಿ ನಿಮಗೆ ಹಾಲ್ ಟಿಕೆಟನ್ನ ಬಿಡುಗಡೆ ಮಾಡಲಾಗ್ತದೆ. ಅಧಿಕೃತ ವೆಬ್‌ಸೈಟ್ ಏನಿದೆಯಲ್ಲ, ಸಿಟಿಇಟಿ ಕಡೆಯಿಂದ ಒಂದು ಅಫಿಷಿಯಲ್ ವೆಬ್‌ಸೈಟ್ ಇದೆಯಲ್ಲ ಸಿಬಿಎಸ್‌ಇದು, ಸೊ ಅಲ್ಲಿ ಬಿಡುಗಡೆ ಮಾಡಲಾಗ್ತದೆ. ಪರೀಕ್ಷಾ 2 ದಿನಕ್ಕೆ ಮೊದಲು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ಪರೀಕ್ಷೆ ನಿಮಗೆ 2 ದಿನ ಮೊದಲು, ನಿಮ್ಮ ಒಂದು ಪರೀಕ್ಷೆ ಏನಿರುತ್ತಲ್ಲ ಅದು 2 ದಿನ ಮುಂಚೆನೇ ಹಾಲ್ ಟಿಕೆಟ್ ಬಿಡುಗಡೆ ಆಗೋದಿರುತ್ತೆ. ಸೊ ಫೆಬ್ರವರಿ 8ಕ್ಕೆ ಎಕ್ಸಾಮ್ ಇದೆ ಅಂತಂದ್ರೆ ಅಭ್ಯರ್ಥಿಗಳಿಗೆ ಫೆಬ್ರವರಿ 5 ಅಥವಾ 6ನೇ ತಾರೀಕಿನ ದಿನಗಳಲ್ಲಿ ಬಿಡುಗಡೆ ಆಗುವ ಲಕ್ಷಣಗಳು ಸದ್ಯಕ್ಕಿರುವಂತದ್ದಾಗಿರುತ್ತೆ. ಸೊ ಹಾಲ್ ಟಿಕೆಟ್ ಬಿಡುಗಡೆ ಆದ ಸಂದರ್ಭದಲ್ಲೂ ಕೂಡ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಏನು ಅಂತ ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್ ಕೂಡ ಮಾಹಿತಿನ ಕೊಡ್ತೇವೆ. ಅದಕ್ಕೆ ನೀವಿನ್ನು ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ಕೂಡ ವಿಡಿಯೋನ ಶೇರ್ ಮಾಡಿ. ಸದ್ಯಕ್ಕಿರುವಂತ ಮಾಹಿತಿ ಇದಾಗಿತ್ತು. ಸಿಟಿಇಟಿ ಎಕ್ಸಾಮ್ ಹಾಲ್ ಟಿಕೆಟ್ ಏನಿದೆಯಲ್ಲ, ಒಂದು ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲೇ ಪ್ರಕಟ ಅಂತೂ ಆಗುತ್ತೆ. ಇಲಾಖೆ ಕೊಟ್ಟಿರುವಂತಹ ಅಫಿಷಿಯಲ್ ನ್ಯೂಸ್ ಆಗಿರುವಂತದ್ದು. ಸೊ ಅವರು ನಿನ್ನೆ ಒಂದು ಪ್ರಕಟ ಆದಂತ ಮಾಹಿತಿಯಲ್ಲಿ ಇದನ್ನ ತಿಳಿಸಿರುವಂತದ್ದಾಗಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳಿಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ. ಆಲ್ ದ ಬೆಸ್ಟ್.